ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು BJ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಕ್ವಿಕ್ ಡೆಸರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ, ಓಟ್ಸ್ ಯೂಸ್ ಮಾಡಿಕೊಂಡು. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ನಾನಿಲ್ಲಿ 1/4 ಕಪ್ ಓಟ್ಸ್ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ ಬಿಸಿ ಹಾಲು. ಸೊ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಸೊ ಈ ಓಟ್ಸ್ಗೆ ಬಿಸಿ ಹಾಲು ಹಾಕ್ತಾಯಿದ್ದೀನಿ. ಸೊ ಇದು 1 ಕಪ್ಪು. ಮೆಷರ್ಮೆಂಟ್ಸ್ ಎಲ್ಲ ನಾನು ಹಾಕ್ತೀನಿ ಇದರ ಸ್ಕ್ರೀನ್ ಮೇಲೆ. ಸೊ ಇದನ್ನು ಒಂದು 10 ನಿಮಿಷ ಹಾಗೆ ಅದನ್ನು ನೆನೆಯಕ್ಕೆ ಬಿಡೋಣ. ಸೊ ಇಲ್ಲಿ 2 ಹಣ್ಣಾಗಿರೋ ಬಾಳೆಹಣ್ಣು ತೊಗೊಂಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ, ಒಂದು ದೊಡ್ಡ ಬೌಲ್ಗೆ, ಮಿಕ್ಸಿಂಗ್ ಬೌಲ್ಗೆ. ಸೊ ಅದಕ್ಕೆ 2 ಮೊಟ್ಟೆನ ಒಡೆದಿಟ್ಕೊಂಡಿದ್ದೀನಿ. ಸೊ ಅದನ್ನು ಸೇರಿಸ್ತಾ ಇದ್ದೀನಿ. ಸೊ ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ಥರ ಲೈಟಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಇವಾಗ ಇದಕ್ಕೆ ಕೊಕೋ ಪೌಡರ್ ಹಾಕೋಣ. ಸೊ ಇದೊಂದು 30 ಗ್ರಾಮ್ಸ್ ಕೊಕೋ ಪೌಡರ್ ಹಾಕಬೇಕಾಗತ್ತೆ. ಇದು ಒಂದು 4 ಟೇಬಲ್ ಸ್ಪೂನು. ಸೊ ಇದಕ್ಕೆ 1 ಟೀ ಸ್ಪೂನು ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಸೊ ನೋಡಿ, ಇದನ್ನು ಲೈಟಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಓಟ್ಸ್ ಆಮೇಲೆ ಹಾಲು ಹಾಕಿ ನೆನೆಸಿಟ್ಟಿದ್ವಲ್ಲ, ಸೊ ಆ ಬೌಲ್ಗೆ ಅದನ್ನು ಹಾಕ್ಕೊಳ್ಳೋಣ. ಸೊ ಬೌಲಲ್ಲಿ ಇರೋದನ್ನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ಈಗ ಇದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ ಎಲ್ಲ ಬಾಳೆಹಣ್ಣು ಆಮೇಲೆ ಮೊಟ್ಟೆ ಮಿಕ್ಸ್ಚರ್ನ, ಕೋಕೋ ಎಲ್ಲ ಹಾಕಿದ್ವಲ್ಲ. ಸೊ ಇವಾಗ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ ಈ ಓಟ್ಸ್ ಜೊತೆಗೆ. ಸೊ ಈಗ ಈ ಮಿಕ್ಸ್ಚರ್ನ ಒಂದು ಟ್ರೇಗೆ ಹಾಕ್ಕೊತಾ ಇದ್ದೀನಿ. ಸೊ ಆ ಟ್ರೇನ ಫಸ್ಟ್ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ಹಾಕಿ. ಸೊ ಈಗ ಈ ಮಿಕ್ಸ್ಚರ್ನ ಟ್ರಾನ್ಸ್ಫರ್ ಮಾಡೋಣ. ಸೊ ಈ ಥರ ಟ್ರೇಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಹಿಂಗೆ ಟ್ಯಾಪ್ ಮಾಡೋಣ. ಸೊ ಸಮವಾಗಿ ಎಲ್ಲ ಕಡೆ ಅದು ಹರಡುತ್ತೆ, ಸ್ಪ್ರೆಡ್ ಆಗುತ್ತೆ. ಆಮೇಲೆ ಏರ್ ಬಬಲ್ಸ್ ಏನಾದರೂ ಇದ್ದರೆ ಅದು ಇದಾಗುತ್ತೆ. ಸೊ ಈಗ ಇದನ್ನು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೋಣ. ಸೊ ವಾಲ್ನಟ್ಟು, ಕ್ಯಾಶ್ಯೂಸ್ ಏನು ಬೇಕಾದರೂ ಹಾಕ್ಬೋದು, ಇದು ಆಪ್ಷನಲ್. ಇದು ಸೊ ಈಗ ಇದನ್ನು 35ರಿಂದ 40 ನಿಮಿಷ ಪ್ರೀ ಹೀಟೆಡ್ ಓವನಲ್ಲಿ ಬೇಕ್ ಮಾಡೋಕ್ಕೆ ಇಡೋಣ. ಸೊ ನೋಡಿ, ಓವನಿಂದ ತೆಗ್ದಿದ್ದೀನಿ. ಸೊ ಇದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಇದನ್ನು ಕಟ್ ಮಾಡೋಣ. ಸೊ ಇದು ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಒಂದು ಟೂತ್ ಪಿಕ್ನ ಅದರಲ್ಲಿ ಹಾಕಬೇಕು. ಸೊ ಅದು ಕ್ಲೀನಾಗೆ ಏನೋ ಅಂಟದಿರ ಬಂದರೆ
ಸೊ ಆಗಿದೆ ಅಂತ ಅರ್ಥ. ಸೊ ನೋಡಿ ಈಗ ಇದು ತಣ್ಣಗಾಗಿದೆ. ಸೊ ಇದನ್ನು ಟ್ರೇಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಈಗ ಇದನ್ನು ಕಟ್ ಮಾಡೋಣ. ಸೊ ಓಟ್ಸ್ ಕೇಕ್ ರೆಡಿಯಾಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿತ್ತು. ಸೊ ನೀವು ಒಮ್ಮೆ ಟ್ರೈ ಮಾಡಿ ಆಮೇಲೆ ಹೇಗೆ ಬಂತು ಅಂತ ತಿಳಿಸಿ ಕಮೆಂಟ್ಸಲ್ಲಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್, ಹ್ಯಾವ್ ಅ ಗ್ರೇಟ್ ವೀಕೆಂಡ್. ಸೊ ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಮಾಯ್ಸ್ಟಾಗಿ ಬಂದಿದೆ. ಸೊ ನೀವು ಒಮ್ಮೆ ಟ್ರೈ ಮಾಡ್ತೀರಲ್ಲ. ಸೊ ಟೇಕ್ ಕೇರ್ ಗೈಸ್, ಹ್ಯಾವ್ ಅ ಗ್ರೇಟ್ ವೀಕೆಂಡ್, ಬಾಯ್.